ನಾವಿವಾಗಿರೋದು ಮಲ್ಲೇಶ್ವರಂನ ಸಂಪಿಗೆ ರೋಡ್ನಲ್ಲಿ. ನೀವು ನೋಡ್ತಾ ಇರ್ಬೋದು ಮಲ್ಲೇಶ್ವರಂನ ಈ ರೀತಿಯಾಗಿ ನೋಡೋದಕ್ಕೆ ತುಂಬ ಬೇಸರ ಆಗುತ್ತೆ. ಯಾಕಂತಂದರೆ ಫುಲ್ಲು ಜನಗಳಿಂದ ತುಂಬಿರ್ತಾ ಇದ್ದಂಥ ಜಾಗ ಇವತ್ತು ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಒಂದು ಕಡೆಯಲ್ಲಿ ಎಷ್ಟೋ ವ್ಯಾಪಾರಿಗಳಿಗೆ ಗ್ರಾಹಕರಿಗೆ ಬೇಸರ ಆಗಿರುವಂಥ ವಿಚಾರ, ಇನ್ನೊಂದು ಕಡೆಯಲ್ಲಿ ಎಷ್ಟೋ ಪಾದಾಚಾರಿಗಳಿಗೆ ಇದರಿಂದ ಮುಕ್ತಿ ಸಿಕ್ತಲ್ಲಪ್ಪ ಅಂತ ಖುಷಿ ಪಟ್ಟಿರುವಂಥ ಜಾಗ ಕೂಡ ಹೌದು. ಪೂರ್ತಿಯಾಗಿ ಎಲ್ಲ ಖಾಲಿ ಖಾಲಿ ಆಗಿದೆ, ಇಲ್ಲೇನೂ ಇಲ್ಲ, ಪಾದಾಚಾರಿಗಳು ಆರಾಮಾಗಿ ಓಡಾಡ್ಬೋದು. ಇಷ್ಟು ದಿನ ಇಲ್ಲೆಲ್ಲ ಅಂಗಡಿಗಳು ಇರ್ತಾ ಇತ್ತು, ಆದರೆ ಎಲ್ಲೋ ಒಂದು ಚಿಕ್ಕ ಪುಟ್ಟ ಅಂಗಡಿಗಳನ್ನು ಇನ್ನೂ ಇಟ್ಕೊಂಡಿದ್ದಾರೆ, ಅದನ್ನು ಕೂಡ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗತ್ತೆ. ಬಟ್ ಏನಪ್ಪ ಅಂತ ಅಂದರೆ ಇಲ್ಲೂ ಕೂಡ ಎಷ್ಟೋ ವ್ಯಾಪಾರಿಗಳು ಪ್ರತಿನಿತ್ಯ ಒಪ್ಪತ್ತಿನ ಊಟಕ್ಕೆ ಏನೋ ಒಂದು ದುಡಿಮೆಯನ್ನ ಮಾಡ್ಕೊಳ್ತಾ ಇದ್ರು, ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ ಇದೀಗ. ಇನ್ನು ಉಳಿದಂಥ ಅಂಗಡಿಗಳೇನಿದೆ ಅದನ್ನು ಕೂಡ ತೆರವು ಮಾಡ್ತಾರೆ. ಆದ್ರೆ ಇವಾಗ ನಾನು ಅಲ್ಲೊಂದು 3-4 ಜನ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ತುಂಬಾ ಅನ್ಯಾಯ ಮಾಡಿದೆ ನಮ್ಮ ಸರ್ಕಾರ. ಹೌದಾ? ನಾನು ಓಪನ್ ಆಗಿ ಹೇಳ್ತೀನಿ, ಕೃಷ್ಣ ಬೈರೇಗೌಡರುಗಳಿಗೆ ಹೇಳ್ತಾ ಇದ್ದೀನಿ, ನಮಗೆ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅನ್ಯಾಯ ಆಗಿದೆ. ನಾವು ಇಲ್ಲಿಂದ ಕೋರ್ಟಿಗೆ ಹೋಗಿದ್ವಿ, ಕೋರ್ಟಲ್ಲಿ ಆದೇಶ ಆಗಿದೆ. ಕೋರ್ಟಲ್ಲಿ ಹೇಳ್ತಾ ಇದ್ದಾರೆ ಎಲ್ಲರನ್ನೂ ತೆರವುಗೊಳಿಸೋ ಮುಂಚೆ ವೆಂಡಿಂಗ್ ಝೋನ್ ಮಾಡಿ ಅವರಿಗೆ ಸೂಕ್ತವಾದ ಸ್ಥಳವನ್ನು ಗುರುತಿಸಿ ಆ ಸ್ಥಳಕ್ಕೆ ಅವರಿಗೆ ಸ್ಥಳಾಂತರ ಮಾಡಿ ಅಂತ ಹೇಳಿದ್ದಾರೆ, ಆದೇಶ ನೀಡಿದ್ದಾರೆ. ಆ ಆದೇಶಕ್ಕೆ ಇವರು ಉಲ್ಲಂಘನೆ ಮಾಡ್ಬೋದಾ? ಹೈಕೋರ್ಟ್ ಆದೇಶಕ್ಕೆ ಉಲ್ಲಂಘನೆ ಮಾಡ್ಬೋದಾ ಅವರು? ಸರಿ, ನಿಮಗೆ ವೆಂಡಿಂಗ್ ಸರ್ಟಿಫಿಕೇಟ್ ಅಂತ ಏನಾದರೂ ಕೊಟ್ಟಿದ್ದಾರಾ? ಹೌದು, ನಮಗೆ BBMP GBA ಕಡೆಯಿಂದ ನಮಗೆ ಸರ್ವೆ ಆಗಿದೆ. ಸರ್ವೆ ಆಗ್ಬಿಟ್ಟು ಇವಾಗ ನಮಗೆ BBMP ID ಕಾರ್ಡ್ ಕೊಟ್ಟಿದ್ದಾರೆ. ಅದನ್ನು ಇವಾಗ ನಾನೊಂದು ಹೇಳ್ತೀನಿ, ಎಲ್ಲ 5 GBA ಕಮಿಷನರ್ಗಳಿಗೆ ನಮ್ಮ ಕಾನೂನು ಬಗ್ಗೆ ಎಲ್ಲರಿಗೂ ಗೊತ್ತು. 2014 ಕಾಯ್ದೆ ಇದೆ, ಸ್ಟ್ರೀಟ್ ವೆಂಡರ್ ಆ್ಯಕ್ಟ್ ಇದೆ, ಎಲ್ಲ ಕಮಿಷನರ್ಗಳಿಗೆ ನಾವು ಗಮನಕ್ಕೆ ತಂದಿದ್ದೀವಿ. ಈ ಅಧಿಕಾರಿಗಳು, ಈ ಕಮಿಷನರ್ಗಳು ಯಾಕೆ ನಮ್ಮ ಸಚಿವರಿಗೆ ಗಮನಕ್ಕೆ ತರ್ತಾ ಇಲ್ಲ? ನಮ್ಮ ಆ್ಯಕ್ಟಲ್ಲಿ ಈ ಥರ ಇದೆ ಅಂತ ಹೇಳ್ಬಿಟ್ಟು ಯಾಕೆ ಅವ್ರು ಹೇಳ್ತಾ ಇಲ್ಲ? ಯಾಕೆ ಸಚಿವರದು ಒತ್ತಡನ, ಅವ್ರ ಭಯನ ಯಾಕೆ ಕೊಡ್ತಾ ಇಲ್ಲ ಅವರು? ಯಾಕೆ ಹೇಳ್ತಾ ಇಲ್ಲ ಅವರು? ಯಾಕೆ ಇವತ್ತು ಬಾಯಿ ಮುಚ್ಕೊಂಡಿದ್ದಾರೆ 5 ಕಮಿಷನರ್ಗಳು? ಹೇಳಿ, ನೀವು ಮನವರಿಕೆ ಮಾಡಿ ಸಚಿವರಿಗೆ. ಅಲ್ಲ, ಇವಾಗ ಸರ್ಕಾರ ಏನ್ ಹೇಳ್ತಾ ಇದೆ ಅಂತ ಅಂದ್ರೆ ಕೋರ್ಟ್ ಆರ್ಡರ್ ಇದೆ, ಹಾಗಾಗಿ ನಾವು ಒತ್ತುವರಿ ಮಾಡ್ತಿದೀವಿ ಅಂತ ಹೇಳ್ತಾ ಇದೆ. ಒಂದ್ ನಿಮಿಷ, ಕೋರ್ಟ್ ಆರ್ಡರ್ ಇದೆ, ನಾವು ಅದಕ್ಕೆ ಪಾಲಿಸ್ತೀವಿ, ಎಲ್ಲರೂ ತಲೆ ಬಾಗ್ಲೇಬೇಕು ಕೋರ್ಟಿಗೆ. ಇವಾಗ ಕೋರ್ಟ್ ಅಲ್ವಾ, ಅವ್ರ ಜಡ್ಜ್ ಅಲ್ವಾ, ಅವ್ರ ಜಡ್ಜ್ಮೆಂಟಿಗೆ ನೀವು ಅವರಿಗೆ ಬೆಲೆ ಕೊಡಲ್ವಾ? ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ಸುಪ್ರೀಂ ಕೋರ್ಟ್ ಮಾತ್ರ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅಂದರೆ ಲೆಕ್ಕಕ್ಕಿಲ್ವಾ ನಿಮಗೆ? ಯಾಕೆ? ಅಂಥದ್ದು ಏನಾಗಿತ್ತು? ಡೈಲಿ ಗುಂಡಿಗಳಿವೆ, ಡೈಲಿ ಸಾವಿರಾರು ಜನಗಳು ಇಲ್ಲಿ ಸಾಯ್ತಾ ಇದ್ದಾರೆ. ದ್ವಿಚಕ್ರ ವಾಹನ ಓಡಿಸೋರು, ಇಲ್ಲಿ ವ್ಯಾಪಾರಿಗಳು ಸಾಯ್ತಾ ಇದ್ದಾರೆ, ಫುಟ್ಪಾತಲ್ಲಿ ಓಡೋರು ಸಾಯ್ತಾ ಇದ್ದಾರೆ ಅಂತ. ಎಲ್ರಿ ಸಾಯ್ತಾ ಇದ್ದಾರೆ? ಎಲ್ಲಿ ಸಾಯ್ತಾ ಇದ್ದಾರೆ? ತೋರಿಸಿ ನಮಗೆ, ಒಂದು ತೋರಿಸಿ. 10 ವರ್ಷದಲ್ಲಿ ಒಬ್ಬ ಸತ್ತಿದ್ದಾನ ತೋರಿಸಿ. ಇಲ್ಲ, ಬರೀ ಮಾತು. ಇವಾಗ ಮಲ್ಲೇಶ್ವರಮಲ್ಲಿ ಎಷ್ಟು ಅಂಗಡಿಗಳಿತ್ತು ಸರಿಸುಮಾರು? ಎಷ್ಟು ಜನ ಬರ್ತಾ ಇದ್ರು ಗ್ರಾಹಕರು ಸರಿಸುಮಾರು ನೀವು ಹೇಳೋದಾದ್ರೆ ನೀವು ಕಂಡಂತೆ? ನೋಡಿ ಮೇಡಮ್, ಇಲ್ಲಿ ಬಂದ್ಬಿಟ್ಟು ಪ್ರತಿಯೊಂದು ಏರಿಯಾದಿಂದ ಇಲ್ಲಿ ಬರ್ತಾರೆ, ಎಲ್ಲರಿಗೂ ಕಮ್ಮಿ ಇಲ್ಲಿ ಕೊಡೋದು. ಇಲ್ಲಿ ವ್ಯಾಪಾರಿಗಳು ಇಲ್ಲಿ ಒಂದು ಟಾಪ್ ಮಾಡ್ತಾರೆ 700 ರೂಪಾಯಿ, ಆಯ್ತಾ? ಅದೇ ಟಾಪು ನೀವು ಅಂಗಡಿನಲ್ಲಿ ತೊಗೊಳಕ್ಕೆ ಹೋದರೆ 2000 ರೂಪಾಯಿ ಆಗುತ್ತೆ. ಇವಾಗ ಏನು ಮಾಡ್ತಾರೆ ಗ್ರಾಹಕರು, ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಏನು ಮಾಡ್ತಾರೆ? ಮಲ್ಲೇಶ್ವರಮಲ್ಲಿ ಎಲ್ಲೋ ಒಂದು ಕಡೆ ಲೇಡೀಸ್ ಐಟಮ್ಮು ನಮಗೆ ಒಳ್ಳೇದು ಸಿಗುತ್ತೆ, ಕ್ವಾಲಿಟಿನೂ ಸಿಗುತ್ತೆ, ಕಮ್ಮಿಗೂ ಸಿಗುತ್ತೆ ಅಂತ ಹೇಳ್ಬಿಟ್ಟು ಗ್ರಾಹಕರು ಹುಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇವಾಗ ಅವ್ರು ಹುಡ್ಕೊಂಡು ಬಂದರೂ ಕೂಡ ಪಾಪ ಅವ್ರಿಗೆ ಸಿಗ್ತಾ ಇಲ್ಲ. ಪಬ್ಲಿಕ್ಗೆ ಬೈತಾ ಇದ್ದಾರೆ, ಪಬ್ಲಿಕ್ ಹೇಳ್ತಾ ಇದ್ದಾರೆ ಯಾಕೆ ಈ ಥರ ದೌರ್ಜನ್ಯ ಮಾಡ್ತಾ ಇದ್ದೀರಾ? ಅವ್ರಿಗೆ ಅನ್ನ ತಿನ್ನೋದು ಬೇಡವಾ? ಅವರು ಫುಟ್ಪಾತ್ ವ್ಯಾಪಾರಿಗಳು ಅಂದರೆ ಏನು? ಅವ್ರು ಮನುಷ್ಯರಲ್ವಾ? ಬರೀ ಪಾದಾಚಾರಿಗಳಿಗೆ ಏನಾದ್ರು ತೊಂದರೆ ಆಗಿದ್ರೆ ಹೇಳಿ, ಎಲ್ಲರೂ ಒಂದು ಕಡೆ ಸೈಡಲ್ಲಿ ಹಾಕ್ಬಿಟ್ಟು ಅವ್ರಿಗೆ ಜಾಗ ಇದೆ. ಇಲ್ಲಿ 12 ಅಡಿ ಫುಟ್ಪಾತ್ ಇರೋದು, ಇಡೀ ಮಲ್ಲೇಶ್ವರಮಲ್ಲಿ 12 ಅಡಿ ಫುಟ್ಪಾತ್ ಇದೆ. ಅದರಲ್ಲಿ 3 ಅಡಿ ಜಾಗ ಕೊಡಿ ಸಾಕು ನಮಗೆ. ಇಲ್ಲಿ ಕೇಳಿ, 9 ಅಡಿ ಜಾಗ ಇದೆ. ನಿಮ್ಗೆ ಒಂದು ಟೈಮ್ ಅಂತ ಕೊಟ್ಟಿದ್ರು, ಅಂದ್ರೆ ಒಂದು ಡೆಡ್ ಲೈನ್ ಅಂತ ಕೊಟ್ಟಿದ್ರು, ಅದನ್ನ ಕೊಟ್ಟಿದ್ದಾದ್ಮೇಲೆ ತೆರವು ಕಾರ್ಯಾಚರಣೆಯನ್ನ ಮಾಡಿರುವಂತದ್ದು. ಸೊ ಎಲ್ಲ ಒಂದ್ ಕಡೆ ಈ ವೆಂಡಿಂಗ್ ಝೋನ್, ನೀವೇ ಹೇಳಿದ್ರಿ ವೆಂಡಿಂಗ್ ಝೋನ್ ಅನ್ನ ಸರ್ಕಾರ ಮಾಡ್ಕೊಡ್ಬೇಕಿತ್ತು, ಅದನ್ನು ಕೂಡ ಮಾಡ್ಕೊಟ್ಟಿಲ್ವಾ ನಿಮ್ಗೆ? ಅದ್ರ ಬಗ್ಗೆ ಏನಾದ್ರು ಕ್ಲೂ ಏನಾದ್ರು ಕೊಟ್ಟಿದ್ಯಾ? ಟೌನ್ ವೆಂಡಿಂಗ್ ಕಮಿಟಿನಲ್ಲಿ TVC ನಂಬರ್ಗಳಿಗೆ ಕರಿಬೇಕಾಗಿತ್ತು. TVC ಕಮಿಟಿನಲ್ಲಿ ಪಟ್ಟಣ ವ್ಯಾಪಾರ ಸಮಿತಿ ಅಂತ ಹೇಳ್ಬಿಟ್ಟು ಇದೆ, ಅದಕ್ಕೆ ಕಮಿಷನರ್ಗಳೇ ಅಧ್ಯಕ್ಷರು, ಅದಕ್ಕೆ ಆ ಕಮಿಟಿಗೆ ಅವ್ರು ಕರೆಬಿಟ್ಟು ಹೇಳ್ಬೇಕಾಗಿತ್ತು, ಕೊಡಬೇಕಾಗಿತ್ತು, ಬಂದ್ಬಿಟ್ಟು ಮಾಡಿಸ್ಬೇಕಾಗಿತ್ತು. ಇವರು ಗಡುವು ಏನು ಕೊಟ್ಟರು ನಮಗೆ? ಕೃಷ್ಣ ಬೈರೇಗೌಡರು ಸಚಿವರು ಸರ್ಕಾರದಿಂದ ಏನು ಕೊಟ್ಟರು? 4 ದಿವಸನ ಟೈಮು. 4 ದಿವಸದಲ್ಲಿ BBMP ಅಧಿಕಾರಿಗಳು ಮಾಡಿಬಿಡ್ತಾರೆ ಕೆಲಸನ? ಹೇಳಿ, ನೀವು ನಮಗೆ ಉತ್ತರ ಕೊಡಿ ದಯವಿಟ್ಟು. ನೀವು ಮೀಡಿಯಾದವರು ಫುಟ್ಪಾತ್ ವ್ಯಾಪಾರಿಗಳ ಬಗ್ಗೆ ನೀವು ಒಂಚೂರು ಕಾಳಜಿ ತೋರಿಸಿ. ನೀವೆಲ್ಲ ಬರೀ ಸರ್ಕಾರ ಪರ ನಿಲ್ಬೇಡಿ ದಯವಿಟ್ಟು. ನಮ್ಮ ಬೀದಿ ಬದಿ ವ್ಯಾಪಾರಿಗಳನ್ನ ನೋಡಿ. ಯಾಕೆ ಅಂತ ಹೇಳಿದ್ರೆ 1 ಲಕ್ಷ ಜನ ಇದ್ದಾರೆ, 1 ಲಕ್ಷ ಜನ ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಬೆಂಗಳೂರಿನಲ್ಲಿ. ಅವ್ರ ಹಿಂದೆ 5 ಜನ ಇದ್ದಾರೆ, ಎಷ್ಟು? ಅವ್ರ ಫ್ಯಾಮಿಲಿ 5 ಜನ ಇದ್ದಾರೆ. ನಾನು ಕಮ್ಮಿ ಹೇಳ್ತಾ ಇರೋದು.
ಬಟ್ ಫ್ಯಾಮ್ಲಿ ಇದೆ, ಅವ್ರು ಏನ್ರಿ ಮಾಡಬೇಕು? ಇವತ್ತು 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 ನಾನು ಹೇಳ್ತಾ ಇದ್ದೀನಿ ಹೇಳಿ, ಇವತ್ತಿನ ಡೇಟಿಗೆ SIR ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. SIR ಅಲ್ಲಿ ಒಂದು ಟೆನ್ಷನ್, ಇವಾಗ ಇಲ್ಲಿ ಫುಟ್ಪಾತಲ್ಲಿ ಇವರೊಂದು ಟೆನ್ಷನ್ ಕೊಡ್ತಾ ಇದ್ದಾರೆ. ಇಲ್ಲ ಅನ್ನ ಹುಡ್ಕೊಂಡು ಹೋಗ್ಬೇಕಾ ವ್ಯಾಪಾರಿ, ಇಲ್ಲ ಅಲ್ಲಿ ಹೋಗ್ಬಿಟ್ಟು ಮನೆ ಹತ್ರ ಡಾಕ್ಯುಮೆಂಟ್ ಹುಡ್ಕೊಂಡು ಹೋಗ್ಬೇಕಾ? ಯಾಕ್ರಿ ಈ ಥರ ಸಂಕಷ್ಟ ಕೊಡ್ತಾ ಇದ್ದೀರಾ ವ್ಯಾಪಾರಿಗಳಿಗೆ? ನಾವು 20 ವರ್ಷದಿಂದ ನಾವು ಬದುಕ್ತಾ ಇದೀವಿ, ಯಾರು ನಮ್ಗೆ ಅಷ್ಟು ತೊಂದರೆ ಕೊಟ್ಟಿಲ್ಲ. ಈ ಸರ್ಕಾರನೇ ನಮ್ಗೆ ತೊಂದರೆ ಕೊಡ್ತಾ ಇರೋದು ಇವಾಗ, ಅಷ್ಟೇ, ಬೇರೆ ಏನಿಲ್ಲ. ನಮ್ಮ ಮನೆಯಲ್ಲಿ 200 ಓಟ್ ಐತೆ, ನಮ್ಮ ಫ್ಯಾಮಿಲಿದು ಎಲ್ಲ ಕಾಂಗ್ರೆಸ್ಗೆ ಹಾಕಿದ್ದೀವಿ. ಅದೇ ದಿನೇಶ್ ಗುಂಡೂರಾವ್ 100 ಓಟಿಂದ ಸೋತ್ತಾ ಇದ್ರು, ನಾವು ಚೇಂಜ್ ಮಾಡ್ತಾ ಇದ್ದೆ. ಇವಾಗ ನೆಕ್ಸ್ಟ್ ಮಾಡ್ತೀವಿ ನಾವು. ವ್ಯಾಪಾರಿಗಳಿಗೆ ನೋಡಿ ಇವೆಲ್ಲ ಕಾಡೆ ಕೊಟ್ಟಿದ್ರಲ್ಲ, ಅವಾಗ ನಾವೇನು ಕೇಳಕ್ ಹೋಗಿದ್ದೀವಿ ಅವ್ರಿಗೆ? ಕರೆದು ಕೊಟ್ಟಿದ್ರಲ್ಲ ಅವರೇ. ಇವಾಗ ನಿಸಿ ನೀವು ಎತ್ತಿ ಅಂದ್ರೆ ನಾವೆಲ್ಲ ಹೋಗ್ಬೇಕು. ಇಲ್ಲಿ ನೋಡಿ ಕಾರ್ಡ್ ಕೊಟ್ಟಿದ್ದಾರೆ, ಬೀದಿ ಬದಿ ವ್ಯಾಪಾರಿಗಳ ಗುರುತಿನ ಚೀಟಿ. ಇದು. ಇದೊಂದು ಚೀಟಿ ಕೊಟ್ಟು ಕೂಡ ಈ ರೀತಿಯಾಗಿ ಒತ್ತುವರಿಯನ್ನ ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ? ನಾವ್ ಹೆಂಡ್ರ ಮಕ್ಕಳು ಎಲ್ಲಿ ಬಿಡ್ಬೇಕು? ನಾವೇ ಬೀದಿ ಮೇಲೆ ನಮ್ಮ ಹೆಂಡ್ರ ಮಕ್ಕಳು ಎಲ್ಲಿ ಕಳಿಸ್ಬೇಕು? ನಿಮ್ಮ ಹೆಸರು? ಲಲಿತಮ್ಮ. ಲಲಿತಮ್ಮ ಅಜ್ಜಿ, ಇಲ್ಲಿ ನೋಡಿ, ಇಲ್ಲಿ ಇವಾಗ ನೀವು ಇದು ಕಡಿಮೆ ಆಗತ್ತೆ, ಬಟ್ಟೆ ಕಡಿಮೆ ಸಿಗತ್ತೆ ಅಂತ ದೊಡ್ಡ ದೊಡ್ಡ ಮಳಿಗೆಗೆಲ್ಲ ಹೋಗೋದೆಲ್ಲ ಬಿಟ್ಬಿಡ್ತಿದ್ದೀರಾ, ಇವಾಗ ಇಲ್ಲಿಗೆ ಬರ್ತೀರಾ, ಈ ಅಂಗಡಿಗಳನ್ನೆಲ್ಲ ಎತ್ತಂಗಡಿ ಮಾಡಿಸಿದ್ದಾರೆ, ನಿಮಗೆ ಬೇಜಾರಾಗ್ತಾ ಇಲ್ವಾ? ಬೇಜಾರಾಗುತ್ತೆ. ಯಾಕೆ ಗೊತ್ತಾ, ಎಲ್ಲ ಸಾಹುಕಾರಲ್ಲ, ಫುಟ್ಪಾತ್ ಅವರು ಅಂದ್ರೆ ಅವ್ರಿಗೂ ಹೆಂಡತಿ ಮಕ್ಕಳು ಸಂಸಾರ ಎಲ್ಲ ಇರ್ತದೆ, ಅವರು ದುಡಿಲೇಬೇಕು. ಸಾಹುಕಾರಗಳು ಶೋರೂಮ್ಗೆ ಹೋಗ್ತಾರೆ, ನಮ್ಮಂಥ ಬಡವರು ಕಡಿಮೆ ಸಿಗ್ತದೆ, 50 ಕಮ್ಮಿ ತಾಳಿ ಅಂದರು ಕೊಡ್ತಾರೆ, ಶೋರೂಮಲ್ಲಿ ಕೂಡಲ್ಲ ನಮಗೆ.